ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಕರ ರಾಶಿಯ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಈಗ ನಾನು ಜೂನ್ ತಿಂಗಳ ನಿಮ್ಮ ಎಲ್ಲ ರಾಶಿಗಳ ಭವಿಷ್ಯ ಫಲಗಳನ್ನು, ಎಲ್ಲ ಒಂದು ಗ್ರಹಗಳ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ, ನಿಮಗೆ ಇಷ್ಟು ದಿನ 5ನೇ ಸ್ಥಾನದಲ್ಲಿದ್ದಂಥ ಗುರು ಈಗ 6ನೇ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಬಂದಿರೋದ್ರಿಂದ ಮಧ್ಯಮ ಫಲದಾಯಕರಾಗಿದ್ದಾರೆ. ಅದೇ ರೀತಿ ಶನಿಗ್ರಹ ನಿಮಗೆ ಇಷ್ಟು ದಿವಸ 7.5 ಇತ್ತು, ಈಗ ಅದೆಲ್ಲ ಹೋಗಿಬಿಟ್ಟು ತೃತೀಯ ಶುಭ ಸ್ಥಾನದಲ್ಲಿ ಶನಿಗ್ರಹ ಅಂದರೆ ಮೀನ ರಾಶಿಯಲ್ಲಿ ಬಂದಿರೋದ್ರಿಂದ ಮಕರ ಕುಂಭ ಮೀನ 3ನೇ ಸ್ಥಾನದಲ್ಲಿ ಶನಿಗ್ರಹ ಇರೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭ ಮತ್ತು ಉದ್ಯೋಗಗಳು ಹಾಗೂ ಮನೆ ಇತ್ಯಾದಿ ಕಾರ್ಯಗಳು ನೆರವೇರ್ತವೆ. ಜೊತೆಗೆ 2ರಲ್ಲಿ ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ರಾಹುವಿನ ಒಂದು ಬಲದಿಂದ, ರಾಹುವಿನ ಮಂತ್ರದಿಂದ ಜಪಿಸಿರಿ, ನಿಮಗೆ ಸಾಕಷ್ಟು ಧನಲಾಭವನ್ನು ನೀಡುತ್ತಾರೆ. ಇನ್ನು ಕೇತು ಗ್ರಹದಿಂದ ನಿಮಗೆ ಮಧ್ಯಮ ಫಲ ಇರ್ತದೆ. ಅಷ್ಟಮ ಸ್ಥಾನ 9ನೇ ಸ್ಥಾನದಲ್ಲಿ ಕೇತು ಗ್ರಹ ಬಂದಿದ್ದರೂ ಕೂಡ ಸ್ವಲ್ಪ ಮಧ್ಯಮ ಫಲ ಇರ್ತದೆ. ಜೊತೆಗೆ ಒಂದು ಮಂಗಳ ಗ್ರಹ ತುಂಬ ಕಷ್ಟದಲ್ಲಿದ್ದರೆ ಮಂಗಳ ಗ್ರಹ ಈ ತಿಂಗಳ 6ರಂದು ಸಿಂಹರಾಶಿಗೆ ಬಂದಿದೆ. ಹೀಗಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿ ನಿಮಗೆ ತುಂಬ ಶುಭ ಫಲಗಳನ್ನು ಯಾವುದು ಮಂಗಳ ಗ್ರಹ ನೀಡ್ತಾರೆ. ಅದಕ್ಕೆ ಇದೇ ರೀತಿ ನೀವು ಪ್ರತಿ ಒಂದು ಶನಿವಾರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನಿ ಮಹಾತ್ಮರ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆ ಬತ್ತಿ ಅದು ಹಚ್ಚಿಟ್ಟು, ದೀಪ ಹಚ್ಚಿಟ್ಟು ಬರ್ರಿ, ನಿಮಗೆ ಸಾಕಷ್ಟು ಧನಲಾಭಗಳು ಆಗುತ್ತವೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖೀನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.